ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 53ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಗಿಡಗಳು ಮಾಂಸವನ್ನು ತಿನ್ನಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಸಾಧ್ಯ ಇದೆ. ಹಾಗಾಗಿ ಅದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಗಿಡ ಅಂದರೆ ಏನು ಮಾಡ್ತದೆ? ನೀರು ಕುಡಿತದೆ, ಸೂರ್ಯನ ಬೆಳಕಿಂದ ಆಹಾರವನ್ನು ತಯಾರಿಸಿಕೊಳ್ತದೆ, ಹಣ್ಣು ಹೂ ಕೊಡ್ತದೆ, ಇಷ್ಟೇ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈ ಭೂಮಿಯ ಮೇಲೆ ಕೆಲವೊಂದು ಗಿಡಗಳಿವೆ. ಅವು ಬೇಟೆಯನ್ನು ಆಡ್ತವೆ. ಪಕ್ಕಾ ನೀವು ಕೇಳಿಸ್ಕೊಂಡಿದ್ದು ಸತ್ಯ, ಪಕ್ಕಾ ಬೇಟೆಯೇ. ಜೀವಂತ ಕೀಟಗಳನ್ನು ಹಿಡಿದು ಅವುಗಳನ್ನು ಜೀರ್ಣಿಸಿಕೊಂಡು ಅದರಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ತಾವು ಬೆಳೀತವೆ. ಇದ್ಯಾವುದು ಸಿನಿಮಾ ಕಥೆ ಹೇಳ್ತಾ ಇಲ್ಲ, ಪ್ರಕೃತಿಯ ನಿಜವಾದ ಅದ್ಭುತವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಹಾಗಾದರೆ ಆ ಗಿಡಗಳು ಯಾವುವು ಎನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಗಿಡಕ್ಕೆ ಮಾಂಸ ತಿನ್ನುವ ಅಗತ್ಯ ಏನು ಅಂತ ಬೇಕಲ್ವಾ? ಸಾಮಾನ್ಯವಾಗಿ ಏನಾಗುತ್ತೆ, ಗಿಡಗಳು ಮಣ್ಣಿನಿಂದ ನೈಟ್ರೋಜನ್ ಮತ್ತು ಇತರ ಪೋಷಕಾಂಶಗಳನ್ನು ಪಡಿತವೆ. ಆದರೆ ಜೌಗು ಪ್ರದೇಶಗಳು ಮತ್ತು ಪೋಷಕಾಂಶ ಕಡಿಮೆ ಇರುವಂತಹ ಮಣ್ಣಿನಲ್ಲಿ ಬೆಳೆಯುವಂತಹ ಕೆಲವೊಂದು ಜಾತಿಯ ಗಿಡಗಳಿಗೆ ಸಾಕಷ್ಟು ನೈಟ್ರೋಜನ್ ಅನ್ನುವಂಥದ್ದು ಸಿಗೋದಿಲ್ಲ. ಆ ಕೊರತೆಯನ್ನು ತುಂಬಿಸಿಕೊಳ್ಳಲು ಪ್ರಕೃತಿಯ ಒಂದು ಅದ್ಭುತ ಮಾರ್ಗವನ್ನು ಅವುಗಳಿಗೆ ಕೊಟ್ಟುಬಿಟ್ಟಿದೆ. ಹೌದು, ಕೀಟಗಳನ್ನು ಹಿಡಿದು ಜೀರ್ಣಿಸಿಕೊಳ್ಳುವಂಥದ್ದು. ಗಮನಿಸಿ, ಈ ಗಿಡಗಳು ಸೂರ್ಯನ ಬೆಳಕಿನಿಂದ ಆಹಾರವನ್ನು ತಯಾರಿಸಿಕೊಳ್ತವೆ, ಅದಂತೂ ಸತ್ಯ. ಆದರೆ ಈ ಕೀಟಗಳನ್ನು ತಿನ್ನೋದು ಯಾಕೆ ಅಂತಂದರೆ ಕೇವಲ ಹೆಚ್ಚುವರಿ ಪೋಷಕಾಂಶಕ್ಕಾಗಿ ಮಾತ್ರ. ಒಂದು ಗಿಡ ಇದೆ, ವೀನಸ್ ಫ್ಲೈ ಟ್ರ್ಯಾಪ್ ಅಂತ. ಕ್ಷಣಾರ್ಧದಲ್ಲಿ ಬಾಯಿ ಮುಚ್ಚುವಂತಹ ಒಂದು ವಿಶೇಷ ಗಿಡ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಮಾಂಸಾಹಾರಿ ಗಿಡ ಅಂತ ಗುರುತಿಸಲ್ಪಟ್ಟಿದೆ ವೀನಸ್ ಫ್ಲೈ ಟ್ರ್ಯಾಪ್. ಇದರ ಎಲೆಗಳು ಬಾಯಿಯಂತೆ ಕಾಣ್ತವೆ. ಒಂದು ನೊಣ ಅಥವಾ ಇರುವೆ ಅದರೊಳಗೆ ಬಂದಾಗ ಎಲೆಯೊಳಗಿನ ಸೂಕ್ಷ್ಮ ರೋಮಗಳನ್ನು 2 ಬಾರಿ ಸ್ಪರ್ಶ ಮಾಡಿದರೆ ಸಾಕು. ಕೇವಲ 1 ಸೆಕೆಂಡಿಗೂ ಕಡಿಮೆ ಸಮಯದಲ್ಲಿ ಎಲೆ ತನ್ನಿಂತಾನೇ ಸಂಪೂರ್ಣ ಮುಚ್ಚಿಕೊಳ್ತದೆ. ನಂತರ ಜೀರ್ಣಕಾರಿ ದ್ರವವನ್ನು ಹೊರಹಾಕಿ ಕೆಲವು ದಿನಗಳಲ್ಲಿ ಆ ಒಳಗೆ ಬಿದ್ದ ಕೀಟವನ್ನು ಸಂಪೂರ್ಣ ಜೀರ್ಣಿಸಿಕೊಳ್ತದೆ. ಕೊನೆಯಲ್ಲಿ ಉಳಿಯುವುದು ಕೀಟದ ಹೊರಗಿನ ಗಟ್ಟಿಯಾದ ಕವಚ ಇದ್ದರೆ ಮಾತ್ರ. ಇನ್ನೊಂದು ಗಿಡ ಇದೆ, ಪಿಚರ್ ಪ್ಲಾಂಟ್ ಅಂತ ಕರೀತಾರೆ. ಜಾರುವ ಬಲೆ ಅಂತಲೂ ನೀವು ಹೇಳ್ಬೋದು. ಇದೊಂದು ವಿಚಿತ್ರ ಗಿಡ. ಇದರ ಎಲೆಗಳು ಒಂದು ಉದ್ದವಾದ ಪಾತ್ರೆಯಂತೆ ಕಾಣಿಸ್ತವೆ. ಒಳಗಡೆ ಸಿಹಿಯಾದ ದ್ರವ ಇರ್ತದೆ. ಅದಕ್ಕೊಂದು ಒಳ್ಳೆಯ ಸ್ಮೆಲ್ ಕೂಡ. ಅದರ ವಾಸನೆಗೆ ಆಕರ್ಷಿತ ಆದ ಕೀಟಗಳು ಇದರ ಒಳಗೆ ಬಂದು ಇಳಿತವೆ. ಅದರ ಒಳಭಾಗ ತುಂಬ ಜಾರುವಂತಿರೋದ್ರಿಂದ ಒಮ್ಮೆ ಇಳಿಲಿಕ್ಕೆ ಶುರು ಮಾಡಿದರೆ ಅಕಸ್ಮಾತ್ತಾಗಿ ನೇರವಾಗಿ ಬಿದ್ದು ಬಿಡ್ತವೆ. ಒಮ್ಮೆ ಬಿದ್ದರೆ ಮತ್ತೆ ಮೇಲಕ್ಕೆ ಬರಲು ಸಾಧ್ಯವಿಲ್ಲ. ಇವನ್ ಕೇವಲ ಸಣ್ಣ ಪುಟ್ಟ ಕೀಟಗಳು ಮಾತ್ರ ಅಲ್ಲ, ಸಣ್ಣ ಪುಟ್ಟ ಅಳಿಲುಗಳು, ಇಲಿಗಳು ಕೂಡ ಅದರೊಳಗೆ ಬಿದ್ದು ತಮ್ಮ ಜೀವವನ್ನು ಕಳ್ಕೊಂಡಿದ್ದಿದೆ. ಕೆಳಭಾಗದಲ್ಲಿರುವಂತಹ ಜೀರ್ಣಕಾರಿ ದ್ರವದಲ್ಲಿ ಕೀಟ ಅಥವಾ ಸಣ್ಣ ಪುಟ್ಟ ಪ್ರಾಣಿಗಳು ನಿಧಾನವಾಗಿ ಕರಗಿ ಹೋಗ್ತವೆ. ಹಾಗೆ ಇನ್ನೊಂದು ಗಿಡ ಇದೆ, ಸನ್ ಡ್ಯೂ ಅಂತ. ಅಂಟುವ ಬೆಲೆ ಅಂತ ನೀವು ಕರಿಬಹುದು. ಈ ಗಿಡದ ಎಲೆಗಳ ಮೇಲೆ ಮಂಜಿನ ಹನಿಗಳಂತೆ ಕಾಣುವ ಜಿಗುಟಾದ ದ್ರವ ಇರುತ್ತೆ. ಅದು ನೀರಲ್ಲ, ಅದು ಕೀಟಗಳನ್ನು ಅಂಟಿಸಿಕೊಳ್ಳುವಂಥ ಒಂದು ಬಲೆ. ಒಮ್ಮೆ ಕೀಟ ಅಂಟಿಕೊಂಡ್ರೆ ಮುಗೀತು, ಮತ್ತೆ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಎಲೆ ನಿಧಾನವಾಗಿ ಮಡಚಿಕೊಳ್ಳುತ್ತಾ ಹೋಗುತ್ತೆ. ಜೀರ್ಣಕಾರಿ ರಸ ಏನಿರುತ್ತೆ ಅದು ಕೀಟವನ್ನು ಜೀರ್ಣ ಮಾಡಿಕೊಳ್ಳುತ್ತಾ ಹೋಗ್ತದೆ. ಇದನ್ನು ಕೇಳಿ ನಿಮಗೂ ಭಯ ಆರಂಭ ಆಗಿರ್ಬೋದೇ ಏನೋ, ಯಾಕಂತಂದರೆ ಈ ಗಿಡಗಳು ಮನುಷ್ಯರನ್ನೇ ತಿಂದುಬಿಟ್ರೆ ಅಂತ. ಕೆಲವೊಮ್ಮೆ ಆ ಥರ ಎಲ್ಲ ಸುದ್ದಿಗಳು ಹರಿದಾಡಿದ್ದನ್ನು ಕೂಡ ಕೇಳಿರ್ತೀರಿ. ಆದರೆ ನೆನ್ಪಿಟ್ಕೊಳ್ಳಿ, ಇದುವರೆಗೆ ಮನುಷ್ಯನನ್ನೇ ತಿನ್ನುವಂಥ ಯಾವ ಗಿಡಗಳು ವರದಿ ಆಗೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.